ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಜನಾರ್ದನ್ ರೆಡ್ಡಿ ವರ್ಸಸ್ ಭಾರತ್ ರೆಡ್ಡಿ ಬಳ್ಳಾರಿ ಫೈರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಮಂತ್ರಿ ಇಡೀ ಕೇಸ್ಗೆ ಮಹತ್ವದ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಮೋದಿ ಟೀಮ್ ಈಗ ಅಖಾಡಕ್ಕೆ ಧುಮುಕಿದ್ದು ಭಾರತ್ ರೆಡ್ಡಿಗೆ ಶಾಕ್ ಎದುರಾಗಿದೆ. ಮತ್ತೊಂದು ಕಡೆ ಇನ್ವೆಸ್ಟಿಗೇಷನ್ ರಾಜ್ಯ ಸರ್ಕಾರದಿಂದ ನಡೀತಾ ಇದೆ. ಈ ಹೊತ್ತಲ್ಲಿ ಸ್ಫೋಟಕ ಮಾಹಿತಿ ತೆರೆದುಕೊಂಡಿರೋದು. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ಈಗ ಇನ್ವೆಸ್ಟಿಗೇಷನ್ ನಡೀತಿದೆ. ಕೆಲವರನ್ನ ಅರೆಸ್ಟ್ ಮಾಡಿದ್ದಾರೆ, ಕೆಲವರನ್ನ ವಿಚಾರಣೆ ಮಾಡಿ ಬಿಟ್ಟು ಕಳಿಸಿದ್ದಾರೆ. ಈ ಹೊತ್ತಲ್ಲಿ ಮಹತ್ವದ ಮಾಹಿತಿ ಲಭ್ಯವಾಗಿದೆ. ಮೂಲದ ಮಾಹಿತಿಯ ಪ್ರಕಾರ ಕೆಲವರ ಬಳಿ ಇದ್ದ ಗನ್ ಪರ್ಮಿಷನ್ ಇಲ್ಲದ, ಅಂದರೆ ಎಷ್ಟಕ್ಕೆ ಯಾವ್ಯಾವ ಗನ್ನಿಗೆ ಲೈಸೆನ್ಸ್ ಇರುತ್ತೋ ಅದು ಅದರ ಜೊತೆಗೆ ಪರ್ಮಿಷನ್ ಇಲ್ಲದ ಎಕ್ಸ್ಟ್ರಾ ಗನ್ಗಳು ಕೂಡ ಇದ್ವು ಅಂತ ಹೇಳಲಾಗ್ತಿದೆ. ಅದೀಗ ಪೊಲೀಸರೇ ಅದನ್ನು ಓಪನ್ ಆಗಿ ಖಚಿತಪಡಿಸೋದಷ್ಟೇ ಬಾಕಿ. ಮೂಲಗಳು ಹೇಳ್ತಿರೋದು ಇದನ್ನೇ, ಅನಧಿಕೃತ ಗನ್ಗಳು ಇದ್ವು ಅಂತ. ಸೊ ಮರಣೋತ್ತರ ಪರೀಕ್ಷೆಯಲ್ಲಿ ಸಿಕ್ಕಂತಹ ಬುಲೆಟ್ಗೂ ಭಾರತ್ ರೆಡ್ಡಿ ಕಡೆಯವರ ಗನ್ಗೂ ಮ್ಯಾಚ್ ಆಗ್ತಿದೆ ಅಂತೆಲ್ಲ ಮೂಲಗಳ ಮಾಹಿತಿ ತಿಳಿಸಿದ ಬೆನ್ನಲ್ಲೇ ಇದು ಕೂಡ ಹೊರಬರ್ತಿದೆ. ಈಗ ನೋಡಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದು ಅಸಲಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಏನದು ಟ್ವಿಸ್ಟ್ ಅಂತ ಕೇಳಿದ್ರೆ, ಭಾರತ್ ರೆಡ್ಡಿ ಕಡೆಯವರು ಅಲ್ಲಿ ಹೋದಾಗ ಏನಾಯ್ತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಫಸ್ಟ್ ಅವರು ಒಪ್ಪಿಕೊಂಡಿದ್ದಾರೆ, ಜನಾರ್ದನ್ ರೆಡ್ಡಿ ಕಡೆಯವರು ಇದನ್ನ ಒಪ್ಪಿಕೊಂಡಿದ್ದಾರೆ. ಹೌದು, ಕೆಲವು ತಪ್ಪುಗಳಾಗಿವೆ, ಆದರೆ ಜೀವನೇ ತೆಗೆಯೋದಕ್ಕೆ ಅಲ್ಲಿ ಪ್ಲಾನ್ ಆಗಿತ್ತು ಅನ್ನೋದನ್ನ ಪ್ರಹ್ಲಾದ್ ಜೋಶಿ ಅವರು ವಿವರಿಸ್ತಾ ಹೋಗ್ತಾರೆ. ಆಮೇಲೆ ಒಂದು ವಿಷಯ ಹೇಳ್ತಾರೆ ಅವ್ರು. ನೋಡಿ, ಇಡೀ ಕಾರ್ಯಕ್ರಮಕ್ಕೆ ಪಾಲಿಕೆಯ ಪರ್ಮಿಷನ್ ಇತ್ತ ಇಲ್ವಾ, ಅಂದರೆ ಈ ಕಾರ್ಯಕ್ರಮವೇ ಅನಧಿಕೃತ ಅಂತ ಆದರೆ ಕಾಂಗ್ರೆಸ್ ಶಾಸಕರು ಅನ್ನೋ ಪವರಿಂದ ಈ ಕಾರ್ಯಕ್ರಮ ಮಾಡೋದಕ್ಕೆ ಹೊರಟು ಇಷ್ಟು ದೊಡ್ಡ ಗಲಾಟೆಯಾಗಿ ಒಂದು ಜೀವ ಹೋದರೆ ನೇರವಾಗಿ ಭಾರತ್ ರೆಡ್ಡಿ ಕಂಪ್ಲೀಟ್ ಆಗಿ ಇದರ ಹೊಣೆ ಹೊರಬೇಕಾಗತ್ತೆ, ಸರ್ಕಾರ ಹೊಣೆ ಹೊರಬೇಕಾಗತ್ತೆ, ತಲೆದಂಡ ಅನಿವಾರ್ಯವಾಗುತ್ತೆ. ಕೇಂದ್ರ ಸಚಿವರು ಕೊಡ್ತಿರುವಂತಹ ಮಾಹಿತಿ ಆಧಾರದಲ್ಲಿ ಮಾತಾಡೋದಾದ್ರೆ ನೋಡ್ತಾ ಹೋಗೋಣ. ಅದನ್ನ ಅನಧಿಕೃತ ಕಾರ್ಯಕ್ರಮ ಒಂದು ಇಷ್ಟು ದೊಡ್ಡ ಹಿಂಸಾಚಾರಕ್ಕೆ ಕಾರಣ ಆಗತ್ತೆ ಅಂದ್ರೆ ದೊಡ್ಡ ವಿಷಯ ಅಲ್ವಾ ಇದು. ಇದ್ರ ಬಗ್ಗೆ ಈಗ ಇನ್ವೆಸ್ಟಿಗೇಷನ್ ಆಗಿರೋದು. ಈ ಕೇಸ್ನಲ್ಲಿ ಬಹುದೊಡ್ಡ ಟ್ವಿಸ್ಟೇ ಇದು. ನೋಡಿ, ಕೇಂದ್ರ ಸಚಿವರ ಮಾತು ಕೇಳ್ಕೊಳ್ಳಿ. ಕೇಂದ್ರ ಸಚಿವರು ಸುಮ್ಮನೆ ಹಾಗೆ ಬಾಯಿಗೆ ಬಂದಂಗೆ ಮಾತಾಡೋಕ್ಕಾಗಲ್ಲ. ಅವರು ಪ್ರೆಸ್ ಮೀಟಿಗೆ ಬರ್ತಿದ್ದಾರೆ ಅಂದರೆ ಏನಾದರೂ ಇನ್ಫಾರ್ಮೇಷನ್ ತಗೊಳ್ಳದೆ ಬಂದಿರ್ತಾರೆ. ಜೋಶಿ ಅವರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ತನಗಿರುವ ಮಾಹಿತಿಯ ಪ್ರಕಾರ ಎರಡನೆಯ ಪ್ರತಿಮೆ ಅಲ್ಲಿ ಮಾಡೋದಕ್ಕೆ ಪಾಲಿಕೆಯ ಕಡೆಯಿಂದ ಈ ಕಾರ್ಯಕ್ರಮಕ್ಕೆ ಪರ್ಮಿಷನ್ನೇ ಇಲ್ಲ ಅಂತ ತನಗೆ ಮಾಹಿತಿ ಇದೆ ಅನ್ನೋದನ್ನು ಜೋಶಿ ಅವರು ಹೇಳ್ತಾರೆ. ಎಷ್ಟಾದರೂ ಪ್ರತಿಮೆ ಮಾಡ್ಕೊಳ್ಳಿ, ಪೂರಕವಾಗಿ ಅಲ್ಲಿ ವಾತಾವರಣ ಇರಬೇಕು ಮತ್ತು ಪರ್ಮಿಷನ್ ತಗೊಳ್ಬೇಕು. RSS ಪಥಸಂಚಲನಕ್ಕೆ ಪರ್ಮಿಷನ್ ಕೊಡಲ್ಲ ಅಂತ ಇದೇ ಸರ್ಕಾರದ ಅವಧಿಯಲ್ಲಲ್ವಾ ಅಲ್ಲಿ ಚಿತ್ತಾಪುರದಲ್ಲಿ ಮತ್ತೊಂದು ಕಡೆ ಇನ್ನೊಂದು ಕಡೆ ಏನೇನು ಗಲಾಟೆಗಳಾಗಿವೆ. ಯಾಕೆ ಅವೆಲ್ಲ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗತ್ತೆ, ನಾಳೆ ಯಾರ್ದಾದ್ರೂ ಜೀವ ಹಾನಿಯಾಗಿ ಅಪಾಯ ಆದರೆ, ಹೆಚ್ಚು ಕಡಿಮೆ ಆದರೆ ಅಂತ ತಾನೇ ದೊಡ್ಡ ದೊಡ್ಡ ಮಂತ್ರಿಗಳು ಅದು ಹೆಂಗೆ ಬೇಕಾಬಿಟ್ಟಿಯಾಗಿ ಮಾಡೋಕ್ಕಾಗತ್ತೆ, ಪರ್ಮಿಷನ್ ತಗೊಂಡು ಮಾಡಲಿ, ಮಾಹಿತಿ ಕೊಡೋದಲ್ಲ ಪರ್ಮಿಷನ್ ತಗೊಂಡು ಮಾಡಲಿ ಅಂತ ಅಬ್ಬರಿಸಿದ್ರು. ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳಿದರು, ದೊಡ್ಡ ಖರ್ಗೆ ಅವರು ಏನು ಹೇಳಿದರು, ಬೇರೆ ಬೇರೆ ಮಂತ್ರಿಗಳು ಏನು ಹೇಳಿದರು, ಸರ್ಕಾರ ಯಾವ ನಿಯಮವನ್ನು ತಂತು, ಹಳೆ ಆದೇಶ, BJP ಸರ್ಕಾರದ ಆದೇಶ ಇದ್ದದ್ದೇ ನಾವು ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ ಅಂತ ಎಲ್ಲ ನೋಡಿದ್ದೀವಿ. ಹಾಗಾದರೆ ಇದೊಂದು ಇಷ್ಟು ದೊಡ್ಡ ಕಾರ್ಯಕ್ರಮ ಹೆಂಗೆ ಪರ್ಮಿಷನ್ ಇಲ್ಲದೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಬರುತ್ತಲ್ವ. ಗೊತ್ತಿಲ್ಲ, ಇದು ಕೇಂದ್ರ ಸಚಿವರು ಹೇಳ್ತಿರೋ ಮಾಹಿತಿಯ ಆಧಾರದ ಮೇಲೆ ಇನ್ನು ಮುಂದೆ ಗೊತ್ತಾಗ್ತಾ ಹೋಗಬಹುದು. ಇನ್ವೆಸ್ಟಿಗೇಷನ್ ಈ ಆಯಾಮದಲ್ಲಿ ನಡೆದದ್ದೇ ಹೌದಾದರೆ ಎರಡನೆಯ ಪ್ರತಿಮೆಯ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಇತ್ತ ಅನ್ನೋದ್ರ ಸುತ್ತ ಈಗ ಪ್ರಶ್ನೆ ದೊಡ್ಡ ತಿರುವನ್ನ ಕೊಡ್ತಾ ಇದೆ. ಅವ್ರು ಹೇಳ್ತಾರೆ ನೋಡಿ, ಪ್ರಹ್ಲಾದ್ ಜೋಶಿ ಅವರು ಯಾರ ಗನ್ಮನ್ಗಳು, ಅವರಿಗೆ ಲೈಸೆನ್ಸ್ ಇದ್ದ ಗನ್ಗಳಿಂದ ಅವರು ಫೈರ್ ಮಾಡಿದಾರ, ಲೈಸೆನ್ಸ್ ಇರದೇ ಇದ್ದಿದ್ದರಲ್ಲೇ ಮಾಡಿದಾರ, ಮತ್ತು ಜನಾರ್ದನ್ ರೆಡ್ಡಿ ಮನೆಗೆ ಯಾಕೆ ಅವರು ಗುಂಡು ಹಾರಿಸಿದ್ರು, ಮತ್ತು ತಕ್ಷಣ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರ ಮೇಲೆ ನೀವು FIR ಮಾಡ್ತೀರಿ. ಶಾಸಕನ ಮೇಲೆ ಮಾಡಬೇಕು ಅಂತಂದ್ರೆ ನಿಮಗೆ ಒತ್ತಾಯ ಮಾಡಬೇಕಾಗ್ತದೆ ಎಲ್ಲರೂ. ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಹ್ಯಾಪನಿಂಗ್? ಎರಡನೇದ್ದು, ಎರಡನೇ ವಾಲ್ಮೀಕಿ ಪುತ್ಥಳಿಗೆ
ಇನ್ನೂ ಪರ್ಮಿಷನ್ನೇ ಸಿಕ್ಕಿಲ್ಲ. 2ನೇ ವಾಲ್ಮೀಕಿ ಪುತ್ಥಳಿ ಕೂಡಿಸೋದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ. ಯಾವ್ದಾದ್ರು ಜಾಗದಲ್ಲಿ ಯಾವ್ದಾದ್ರು ಊರಿನಲ್ಲಿ 2 ವಾಲ್ಮೀಕಿ ಪುತ್ಥಳಿ ಕೂಡಿಸ್ತಾರೆ, ನಂದೇನು ಅಬ್ಜೆಕ್ಷನ್ ಇಲ್ಲ ಅದಕ್ಕೆ. ವಾಲ್ಮೀಕಿ ಈ ದೇಶಕ್ಕೆ ರಾಮಾಯಣವನ್ನ ಕೊಟ್ಟಂತ ಒಬ್ಬ ಬಹುದೊಡ್ಡ ವ್ಯಕ್ತಿ. ಎಷ್ಟು ಮೂರ್ತಿಗಳನ್ನ ಕೂಡಿಸಿದ್ರು ಅದಕ್ಕೆ ಏನೂ ಅಭ್ಯಂತರ ಇಲ್ಲ. ಆದ್ರೆ ಅದಕ್ಕೆ ಪರ್ಮಿಷನ್ನು ಇತ್ಯಾದಿ ಎಲ್ಲ ತೆಗೆದುಕೊಂಡು ಕಾನೂನುಬದ್ಧವಾಗಿ ಸರ್ಕಾರಿ ಕಾರ್ಯಕ್ರಮವನ್ನ ಮಾಡಬೇಕು. ನನಗೆ ಗೊತ್ತಿರೋ ಮಟ್ಟಿಗೆ ಅದಕ್ಕೆ ಮಹಾನಗರ ಪಾಲಿಕೆ ಪರ್ಮಿಷನ್ ಸಿಕ್ಕಿರಲಿಲ್ಲ ಇನ್ನು. ತರಾತುರಿಯಲ್ಲಿ ಅದನ್ನು ಉದ್ಘಾಟನೆ ಮಾಡೋದಕ್ಕೆ ಹೋಗಿ 2ನೇ ಸ್ಟ್ಯಾಚ್ಯೂ ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ಹೋಗ್ಲಿಕ್ಕೆ ಬರ್ಲಾರ್ದಂಗೆ ಬ್ಯಾನರ್ ಹಾಕುವುದು, ಆ ನಂತರ ಹೋಗುತ್ತೆ. ಅದು ತಪ್ಪಾಗಿದೆಯೋ ಒಪ್ಪಾಗಿದೆಯೋ, ಇವ್ರು ತಪ್ಪಿದೆಯೋ ಅವ್ರು ತಪ್ಪಿದೆಯೋ. ನೀವು ಫೈರ್ ಮಾಡೋದಂದ್ರೆ ಏನರ್ಥ ಇದೆ? ಸರ್ಕಾರ ನಿಷ್ಪಕ್ಷಪಾತವಾಗಿ ಅಲ್ಲಿದ್ದಂತಹ ಯಾವನೋ ಸತೀಶ್ ರೆಡ್ಡಿನೋ ಏನೋ ಹೆಸರು ಹೇಳ್ತಾರೆ, ಅವನು ಯಾರು? ಇವನು ಭರತ್ ರೆಡ್ಡಿ MLA. ಇವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಶಾಂತಿ ಇರ್ಬೇಕಂತ ಬಿಟ್ಟಿದ್ದೀನಿ, ಜನಾರ್ದನ್ ರೆಡ್ಡಿ ಮನೆ ಸುಟ್ಟು ಹಾಕ್ತಾ ಇದ್ದ ಅಂದ್ರೆ ಇದು ಇಂಡಿಕೇಶನ್ ಅವ್ರ ಸಪೋರ್ಟರ್ಸ್ಗೆ ಸುಟ್ಟು ಹಾಕ್ರಿ ಅಂತ. ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡಬೇಕು. ಸರ್ಕಾರ ತಮ್ಮ MLA ಬಚಾವ್ ಮಾಡೋದಕ್ಕೆ ಒನ್ ಸೈಡೆಡ್ ಮಾತಾಡ್ತಾ ಇದ್ದಾರೆ. ಒನ್ ಸೈಡೆಡ್ ಇಟ್ ಈಸ್ ನಾಟ್ ಅಕ್ಸೆಪ್ಟೆಡ್. ಇದನ್ನ ನೀವು ನಿಮ್ಮ ತನಿಖೆ ಬಗ್ಗೆನೂ ನಮಗೆ ವಿಶ್ವಾಸ ಇಲ್ಲ. ಯಾಕಂದ್ರೆ ಇನ್ನೂ ತನಕ MLA ಬಗ್ಗೆ ಒತ್ತಾಯ ಮಾಡಿ ಜನಾರ್ದನ್ ರೆಡ್ಡಿ ನಾನು ಧರಣಿ ಕೊಡ್ತೇನೆ ಅಂತ ಹೇಳಿ, ಶ್ರೀರಾಮುಲು ಧರಣಿ ಕೊಡ್ತೇನೆ ಅಂತ ಹೇಳಿ, ಶ್ರೀರಾಮುಲು ಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಇಮಿಡಿಯೇಟ್ FIR, ಗುಂಡ ಹರಿಸಿದವ್ರ ಮೇಲೆ 24 ತಾಸು ಮೇಲೆ FIR ಆಗ್ತದೆ. ಅವರು ಹೌದು, ಭರತ್ ರೆಡ್ಡಿ ಕಡೆಯವರು ಹೋಗಿದ್ದಾರೆ ಅಲ್ಲಿ ಬ್ಯಾನರ್ ಹಾಕೋಕೆ. ಹಂಗಂತ ರೆಡ್ಡಿ ಕಡೆಯವ್ರು ಹೇಳ್ತಿರೋದೇನು, ಅವ್ರ ಮನೆಗೇನು ಅನ್ಸಕ್ ಹೋಗಿರ್ಲಿಲ್ವಲ್ಲ, ಅವ್ರ ಮನೆ ಎದುರುಗಡೆ ಅಲ್ಲಿ ಮೇನ್ ರೋಡ್, ಅದು ಪಬ್ಲಿಕ್ ಆಸ್ತಿ, ಅದು ಅವ್ರದ್ದೇನು ಅಲ್ವಲ್ಲ, ರೆಡ್ಡಿದಾದು ಅಥವಾ ಅವ್ರ ಅಪ್ಪಂದ ಅನ್ನೋ ಥರದೆಲ್ಲ ಬಂತು ಅಲ್ಲಿ. ಹಾಕ್ತೀವಿ, ಅದು ಹೆಂಗೆ ಹಾಕಕ್ಕೆ ಬಿಡಲ್ಲ ನೋಡೋಣ ಅನ್ನೋ ರೀತಿ ಸತೀಶ್ ರೆಡ್ಡಿ ಕೂಡ ಆವಾಜ್ ಹಾಕಿದ್ದಾರೆ ಅನ್ನೋದನ್ನ ಭರತ್ ರೆಡ್ಡಿ ಅವರು ಒಪ್ಕೊಂಡಿದ್ದಾರೆ. ಹೌದು, ಇವ್ರಿಷ್ಟು ವಯಸ್ಸಾದವ್ರಿಗೆ ಜವಾಬ್ದಾರಿ ಇಲ್ಲ, ಇನ್ನು ಸಿಟ್ಟಲ್ಲಿ ಹೇಳದೆ ಇರ್ತಾರ ಅಂತ ಒಪ್ಕೊಂಡಿದ್ದಾರೆ. ಇವ್ರ ಕಡೆಯವರು ಕೆರಳಿದ್ದಾರೆ, ಅವ್ರ ಕಡೆಯವರು ಇಲ್ಲ ಇಲ್ಲಿ ಹೆಂಗ್ರಿ ಹಾಕ್ತಾರೆ ಅಂತ ಕೇಳಿದ್ದಾರೆ. BJPಯವರು ಒಪ್ಕೊಳ್ತಿದ್ದಾರೆ. ಕೇಂದ್ರ ಸಚಿವರು ಓಪನ್ ಆಗಿ ಹೇಳ್ತಾರೆ, ಹೌದು ಜನಾರ್ದನ್ ರೆಡ್ಡಿ ಮನೆ ಎದುರಿಗಿದ್ದ ಹುಡುಗರು ಹೇಳಿದ್ದಾರೆ ಇಲ್ಲಿ ಯಾಕ್ರಿ ಹಾಕ್ತಾರೆ ಅಂತ ಹೇಳಿದ್ದಾರೆ ಅನ್ನೋದು ಬಂದಿದೆ. ಸರಿ, ಇಲ್ಲಿ ಗಲಾಟೆ ಆಗುತ್ತೆ, ಅಶಾಂತಿ ಆಗುತ್ತೆ, ಇವ್ರ ಮನೆ ಎದುರುಗಡೆ ಇರುವಂತಹ ಜಾಗದಲ್ಲಿ ಹಾಕಿದ್ರೆ ಅಂತ ಪೊಲೀಸರು ಮುಂಜಾಗ್ರತಾ ಕ್ರಮ ವಹಿಸಬೇಕಿತ್ತು, ಅಲ್ಲೊಂದು ಮಿಸ್ಟೇಕ್ ಆಗಿದೆ. ಮತ್ತೊಂದು ಕಡೆ ಆಯಿತು, ಇವರು ಹಾಕೋಕೆ ಹೋಗಿದ್ದಾರೆ, ಅವ್ರು ಆಕ್ಷೇಪ ಎತ್ತಿದ್ದಾರೆ, ಅದು ಹೆಂಗೆ ಹಾಕೋಕ್ಕಾಗಲ್ಲ ಅಂತ ಸವಾಲು ಹಾಕಿದ್ದಾರೆ, ಜಟಾಪಟಿ ಶುರುವಾಗಿದೆ. ಅಲ್ಲಾದರೂ ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಬೇಕಿತ್ತು, ಅಲ್ಲೂ ಆಗಿಲ್ಲ. ಸರಿ, ಬ್ಯಾನರ್ ಕಟ್ಟಕ್ಕೆ ಬಿಟ್ಟಿಲ್ಲ ಅನ್ನೋ ಕಾರಣಕ್ಕೆ ಈ ರಾಜಕಾರಣಿಗಳ ನಡುವೆ ಈ ಗಲಾಟೆ ಜಟಾಪಟಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಆಗಿರುತ್ತೆ. ಎಲ್ಲ ಶಾಸಕರಿಗೂ ಇದು ಅನುಭವ ಇರುತ್ತೆ, ಇದು ದೊಡ್ಡ ವಿಷಯನೇ ಅಲ್ಲ. BJP ಕಾಂಗ್ರೆಸ್ ಅಂತ ಬಂದಾಗ ಈ ಥರ ಜಟಾಪಟಿಗಳು ವೆರಿ ವೆರಿ ಕಾಮನ್. ಆದರೆ ಇದನ್ನ ಒಂದು ಕೊಲೆ ಹಂತಕ್ಕೆ ತಗೊಂಡು ಹೋಗಿದ್ದು ಯಾರು ಅನ್ನೋ ವಿಷಯವನ್ನ ಕೇಂದ್ರ ಸಚಿವರು ತೆಗಿತಾ ಹೋಗ್ತಾರೆ. ಸರಿ, ಅಷ್ಟು ಜನರನ್ನ ಜನಾರ್ದನ್ ರೆಡ್ಡಿ ಮನೆ ಎದುರಿಗೆ ಯಾಕೆ ಕರ್ಕೊಂಡು ಬಂದ್ರು? ಇವರು ಬೇಡ ಅಂದ್ರು, ಅವ್ರು ಹಾಕ್ತೀವಿ ಅಂದ್ರು, ಗಲಾಟೆ ಆಯಿತು, ಜಟಾಪಟಿ ಆಯಿತು, ಮುಗಿಬೇಕಿತ್ತು. ಶಾಸಕರ ಗಮನಕ್ಕೆ ತಂದು ಅದನ್ನು ಆಮೇಲೆ ಕಂಪ್ಲೇಂಟ್ ಕೊಟ್ಟು ಇನ್ನೊಬ್ರು ಗಮನಕ್ಕೆ ಕೊಟ್ಟು ಏನೋ ಒಂದು ಮಾಡಬೇಕಿತ್ತು, ಅಫಿಷಿಯಲಿ ಏನು ಮಾಡಬೇಕಿತ್ತು. ಆದರೆ ಜನಾರ್ದನ್ ರೆಡ್ಡಿ ಮನೆ ಎದುರಿಗೆ ಹೆಂಗೆ ಜನರನ್ನು ಕರ್ಕೊಂಡು ಹೋದ್ರು ಅನ್ನೋದು ಅವರ ಮೊದಲ ಪ್ರಶ್ನೆ. ಎರಡನೇದು, ಜನಾರ್ದನ್ ರೆಡ್ಡಿ ಮನೆಗೆ ಹೊಡೆದಿದ್ದು ಯಾಕೆ? ಗ್ಲಾಸ್ ಹೊಡೆದಿದೆ, ವಿಡಿಯೋಗಳಿವೆ. ಜನಾರ್ದನ್ ರೆಡ್ಡಿ ಮನೆ ಮೇಲೆ ಹೆಂಗೆ ಫೈರಿಂಗ್ ಆಯಿತು? ಸೊ ಅವ್ರ ಮನೆಯವರನ್ನ ಅಥವಾ ಜನಾರ್ದನ್ ರೆಡ್ಡಿಯನ್ನೇ ಯಾರನ್ನೋ ಫ್ಯಾಮಿಲಿ ಗುರಿಯಾಗಿಸ್ಕೊಂಡು ಫಿನಿಶ್ ಮಾಡೋಕೆ ಹೊರಟಿದ್ದಾರೆ, ಕೊಲೆ ಮಾಡುವಂಥ ಸಂಚು ಸ್ಪಷ್ಟವಾಗಿದೆ ಅಂತ ಈಗ ಕೇಂದ್ರ ಸಚಿವರು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ, ಬಿಡೋ ಮಾತೇ ಇಲ್ಲ ಅಂತ ಭರತ್ ರೆಡ್ಡಿ ವಿರುದ್ಧ ಈಗ ಮುಗಿಬಿದ್ದಿರೋದು. ಈ ಕೇಸು ಒಂದೋ ನ್ಯಾಯಾಂಗ ತನಿಖೆ, ಅಂದರೆ ಹೈಕೋರ್ಟ್ ನ್ಯಾಯಮೂರ್ತಿನೋ ಯಾರಾದರೂ ಒಬ್ಬರು ಮಧ್ಯಸ್ಥಿಕೆಯಲ್ಲಿಯೇ ತನಿಖೆ ಆಗಬೇಕು, ಬಿಟ್ಟರೆ CBIಗೆ ಹೋಗಬೇಕು. ಇಲ್ಲವಾದಲ್ಲಿ ದೊಡ್ಡ ಸ್ವರೂಪದ ಹೋರಾಟವನ್ನು ರೂಪಿಸ್ತೀವಿ, ಬಳ್ಳಾರಿ ಪಾದಯಾತ್ರೆ ಮಾಡ್ತೀವಿ ಅಂತ ಭರತ್ ರೆಡ್ಡಿ ಆ್ಯಂಡ್ ಟೀಮ್ಗೆ, ಹಾಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಸೆಟ್ಟು ಹೊಡೆದಿದೆ ಈಗ ಮೋದಿ ಟೀಮ್. ಅಂದರೆ ಲೋಕಲ್ ಆಗಿ ನಡೀತಿಲ್ಲ ಇದು,
ಅಲ್ಲಿ ತನಕ ಹೋಗಿದೆ. ಕೇಂದ್ರ ಸಚಿವರುಗಳು ಬಂದಿದ್ದಾರೆ, ಜಟಾಪಟಿ ಏನಾದರೂ ಆಗಬಹುದು, ಅದು ಎಲ್ಲ ಕಡೆ ಆಗುತ್ತೆ, ಕಾಮನ್, ಅದು ವಿಶೇಷನೇ ಇಲ್ಲ. ಆದರೆ ಅದನ್ನು ಈ ಲೆವೆಲ್ಲಿಗೆ ತಗೊಂಡು ಹೋಗಿದ್ದು ಯಾರು ಅನ್ನೋದ್ರ ಸುತ್ತ ಒಂದು ವಿಷಯ. ಆದರೆ ಅಕಸ್ಮಾತ್ ಇಲ್ಲಿ ಪರ್ಮಿಷನ್ ಇಲ್ಲದೆ ಕಾರ್ಯಕ್ರಮ ನಡೆದಿದ್ದೆ ಹೌದಾದರೆ, ಪಾಲಿಕೆಯ ಪರ್ಮಿಷನ್ ಇಲ್ಲದೆ ಕಾರ್ಯಕ್ರಮ ನಡೆದಿದ್ದು ಹೌದಾದರೆ ಕಂಪ್ಲೀಟ್ ಆಗಿ ಕೇಸು ಬೇರೆಯದ್ದೇ ಹಂತಕ್ಕೆ ಹೋಗ್ಬಿಡುತ್ತೆ. ಅದ್ರ ಬಗ್ಗೆ ಕ್ಲಾರಿಟಿ ಇನ್ನಷ್ಟೇ ಈಗ ಕೇಂದ್ರ ಸಚಿವರಿಂದನೇ ಫಸ್ಟ್ ಟೈಮ್ ಅದು ಗೊತ್ತಾಗ್ತಿರೋದು. ಹೊರಗಡೆ ಏನೇನು ಮಾಹಿತಿ ಸಿಗುತ್ತೆ ನೋಡ್ತಾ ಹೋಗಬೇಕು. ಬೇಕಾಬಿಟ್ಟಿಯಾಗಂತೂ ಹಾಗೆಲ್ಲ ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ಲ ಕೇಂದ್ರ ಸಚಿವರು. ಹಾಗಾದರೆ ಪರ್ಮಿಷನ್ ಇಲ್ಲದೆ ಅಲ್ಲಿ ಪೊಲೀಸರು ಇಷ್ಟು ಜನ ಸೇರಕ್ಕೆ ಬಿಟ್ಟಿದ್ದು ಹೆಂಗೆ? ಪೊಲೀಸರು ಆ ಗುಂಪಲ್ಲಿ ಇದ್ದರು, ಅದು ಹೆಂಗೆ ಬಿಟ್ಟರು? ಆ ಕಾರ್ಯಕ್ರಮಕ್ಕೆ ಅಷ್ಟು ಜೋರಾಗಿ ತಯಾರಿಯಾಗಿತ್ತು. ಒಂದು ಸಾವಾದ ಮೇಲೂ ಕಾರ್ಯಕ್ರಮ ಮಾಡ್ತೀನಿ ಅಂತ ಭರತ್ ರೆಡ್ಡಿ ಅವರು ಹೊರಟಿದ್ರು. ಆಮೇಲೆ ಸಿದ್ದರಾಮಯ್ಯನವರೇ ಗರಂ ಆದಮೇಲೆ ಅದು ಕ್ಯಾನ್ಸಲ್ ಆಯಿತು. ಇದೆಲ್ಲ ಹೆಂಗಾಗತ್ತೆ? ಪರ್ಮಿಷನ್ ಇಲ್ಲದ ಅಂದರೆ ಅನಧಿಕೃತ ಕಾರ್ಯಕ್ರಮ ನಡೆಯೋದಕ್ಕೆ ಸಾಧ್ಯನಾ? ಅದ್ರ ನಡುವೆ ಪೊಲೀಸರೇ ಭರತ್ ರೆಡ್ಡಿ ಕಡೆಯವರ ಜೊತೆಗೆ ಬಂದಿದ್ದಾರೆ ಅನ್ನೋದಕ್ಕೆ ಒಂದು ವಿಡಿಯೋ ಬೇರೆ ಬಿಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಸೊ ಪೊಲೀಸ್ ಎಸ್ಕಾರ್ಟಲ್ಲಿ ಈ ಟೀಮು ನುಗ್ಗಿದೆ ತಮ್ಮ ಮನೆ ಕಡೆಗೆ, ಅಂದರೆ ಭರತ್ ರೆಡ್ಡಿ ಕಡೆಯವರು ನುಗ್ಗಿದ್ದಾರೆ ಅಂತ ಒಂದು ವಿಡಿಯೋ ಬೇರೆ ಬಿಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ. ಸೊ ಸತ್ಯಾಸತ್ಯತೆ ಇಲ್ಲಿ ಕಂಡು ಹಿಡಿಯೋದು ತುಂಬ ಇದೆ. ಯಾರದ್ದು ತಪ್ಪು ಯಾರದ್ದು ಒಪ್ಪು ಅಂತ ಬಹಳ ಸೂಕ್ಷ್ಮವಾಗಿ ಇಲ್ಲಿ ಕಂಡು ಹಿಡಿಬೇಕಾಗಿದೆ. ಇಲ್ಲ ಅಂದರೆ ಇದನ್ನು ಇಲ್ಲಿಗೆ ಬಿಟ್ಟುಬಿಟ್ರೆ ಸಂತೋಷ್ ಲಾಡ್ ಅವರು ಹೇಳಿದಷ್ಟು ಈಸಿಯಾಗಿ ಅವರು ಬೆಂಕಿ ಹಚ್ತೀನಿ ಅಂತ ಹೇಳಿದರು, ಉದ್ವೇಗದಲ್ಲಿ ಹೇಳಿದರು. ಅದು ಎಂಥ ದ್ವೇಷ ಭಾಷಣ ತರೋಕೆ ಹೊರಟಿರೋ ಸರ್ಕಾರಕ್ಕೆ ಅದು ಉದ್ವೇಗದಲ್ಲಿ ಮಾತಾಡಿ ಕ್ಷಮೆ ಕೇಳಿಬಿಟ್ರೆ ಎಲ್ಲ ಮುಗಿದೋಯ್ತು, ಅಲ್ಲಿಗೆ ಬಿಟ್ಬಿಡೋಣ, ಅವ್ರು ವಯಸ್ಸಾಗ್ತಾ ಬುದ್ಧಿ ಕಲ್ತ್ಕೊಳ್ತಾರೆ ಅಂತಾರೆ ಸಂತೋಷ್ ಲಾಡ್ ಅವರು. ಎಂಥ ಮಾತಾಡ್ಬಿಟ್ರು ನೋಡಿ ಸಂತೋಷ್ ಲಾಡ್ ಅವರು. ಬೇರೆ ಯಾರು ಹೇಳಿದ್ರು ಇದು ಇಷ್ಟು ದೊಡ್ಡ ವಿಚಾರ ಆಗ್ತಿರ್ಲಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಸಂತೋಷ್ ಲಾಡ್ ಅವರೆಲ್ಲ ಹಿಂಗೆ ಹೇಳಿಬಿಟ್ರೆ ಆಶ್ಚರ್ಯ ಆಗಿಬಿಡುತ್ತೆ. ಕ್ಷಮೆ ಕೇಳಿದ್ಮೇಲೆ ಬಿಟ್ಟು ಬಿಡಬೇಕು. ಬೆಂಕಿ ಹಚ್ತೀನಿ ಅಂತ ಹೇಳಿದಂಥ ಸ್ಟೇಟ್ಮೆಂಟ್ಗೆ ಅರ್ಥವೇ ಇಲ್ಲ ಕ್ಷಮೆ ಕೇಳಿದ್ಮೇಲೆ ಅಂತ ಹೇಳಿಬಿಟ್ರು ಸಂತೋಷ್ ಲಾಡ್ ಅವ್ರು ಹೇಳಿಬಿಟ್ರು. ಸೊ ಅದು ಮುಗಿದೋಯ್ತು. ಈ ಕೇಸನ್ನು ಇಷ್ಟೇ ಸಲೀಸಾಗಿ ಸಿದ್ದರಾಮಯ್ಯನವ್ರು ಬಿಟ್ಬಿಟ್ರೆ ಬಳ್ಳಾರಿಯಲ್ಲಿ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ, ಮೊದಲೇ ಬಳ್ಳಾರಿ ರಾಜಕಾರಣ ಹೇಗೆ, ಅಲ್ಲಿನ ವಾತಾವರಣ ಹೇಗೆ ಅನ್ನೋದು ಗೊತ್ತು. ಜನ ಬೀದಿಲಿ ಓಡಾಡೋಕೆ ಭಯ ಪಡಬೇಕಾಗತ್ತೆ. ಇವರ ಗೂಂಡಾಗಿರಿಗೆ ಯಾರು ಹೆಚ್ಚು ಯಾರು ಕಡಿಮೆ ಇಲ್ಲ, ಇಲ್ಲಿ ಎರಡೂ ಟೀಮಿಂದನೂ ಬೇಕಾದಷ್ಟಾಗಿದೆ. ಆದರೆ ಈ ಕೇಸ್ ಈ ಹಂತಕ್ಕೆ ಹೋಗಿದ್ದು ಯಾರಿಂದ, ಒಂದು ಜೀವ ತೆಗೆಯೋ ಮಟ್ಟಿಗೆ ಅನ್ನೋದು ಗೊತ್ತಾಗಬೇಕು. ಇನ್ನೊಬ್ರು ಲೋಕೇಶ್ ಅನ್ನೋರು ಮಾತಾಡ್ತಿದ್ದಾರೆ, ದೂರುದಾರರು ಅವರು, ಭರತ್ ರೆಡ್ಡಿ ಕಡೆಯವರು ಅನ್ಸುತ್ತೆ, ಆ ಕಡೆ ದೂರು ಕೊಟ್ಟಿದ್ದಾರೆ. ತನಗೆ 1 ಗಂಟೆಗೆ ಜನಾರ್ದನ್ ರೆಡ್ಡಿ ಸೆಕ್ಯೂರಿಟಿ ಕಡೆಯಿಂದ ಕಾಲ್ ಬರುತ್ತೆ, ಆಮೇಲೆ ಜನಾರ್ದನ್ ರೆಡ್ಡಿ ಅವರು ಬೆದರಿಕೆ ಹಾಕಿದ್ರು ಅಂತ ಹೇಳ್ತಾರೆ. ಅವರು ಮೀಡಿಯಾಗಳಿಗೆಲ್ಲ ಬೈಟ್ ಕೊಟ್ಟಿದ್ದಾರೆ. ಅಂದರೆ ವಾಲ್ಮೀಕಿ ಪೋಸ್ಟರ್ ಅಂಟಿಸಿದ್ರೆ ಪ್ರಾಬ್ಲಮ್ ಇರಲಿಲ್ಲ, ಅದರಲ್ಲಿ ಭರತ್ ರೆಡ್ಡಿ ಫೋಟೋ ಇರೋದು ಯಾಕೆ ಅನ್ನೋ ಥರ ಗಲಾಟೆ ಶುರುವಾಗುತ್ತಲ್ಲಿ. ವಾಲ್ಮೀಕಿ ತಾತನ ಫೋಟೋವನ್ನು ಕಾಲಲ್ಲಿ ತುಳಿದಿದ್ದಾರೆ ಅಂತಲ್ವ ಈಗ ಭರತ್ ರೆಡ್ಡಿ ಕಡೆಯವರೆಲ್ಲ ಫುಲ್ ಮುಗಿಬಿದ್ದಿರೋದು. ಅದನ್ನೇ ಅಲ್ಲಿ ಜಾತಿ ಟಚ್ ಎಲ್ಲ ಬಂದುಬಿಟ್ಟಿದೆಯಲ್ವಾ. ಬರೀ ವಾಲ್ಮೀಕಿ ಫೋಟೋನ, ಅದರಲ್ಲಿ ಭರತ್ ರೆಡ್ಡಿ ಫೋಟೋನೂ ಇತ್ತ. ಒಬ್ಬ MLA ಇನ್ನೊಬ್ಬರು MLA ಮನೆ ಎದುರಿಗೆ ಹಾಕೋಕೆ ಬಂದಾಗ ಈ ಗಲಾಟೆ ಆಗೇ ಆಗತ್ತೆ. ಆದರೆ ಅದು ಮನೆ ಎದುರಲ್ಲ, ರೋಡು, ಅದು ಪಬ್ಲಿಕ್ಕು ಜಾಗ ಅನ್ನೋ ರೀತಿಯಲ್ಲಿ ಈಗ ಘರ್ಷಣೆ. ಸೊ ಇಲ್ಲೇ ಈ ಪಾಯಿಂಟಲ್ಲೇ ಇನ್ವೆಸ್ಟಿಗೇಷನ್ ಬೇಕಾಗಿರೋದಲ್ವಾ. ಇದು ತುಂಬ ಸೀರಿಯಸ್ ವಿಷಯ ಅಲ್ವಾ. ಒಂದು ಜೀವ ಹೋಗಿದೆ ಅಂದರೆ ಅವತ್ತಷ್ಟೇ ಅಪಾಯಿಂಟ್ ಆಗಿದ್ದ SP-ಯನ್ನು ಕಿತ್ತು ಹಾಕಿ ಬೇರೆ ಎಲ್ಲರನ್ನೂ ಆರಾಮಾಗಿ ಓಡಾಡೋಕ್ಕೆ ಬಿಟ್ಟಿರೋದ್ರಿಂದ ಈ ಕೇಸಲ್ಲಿ ಕಂಪ್ಲೀಟಾಗಿ ದಾರಿ ತಪ್ಪು ಹೋಗೋ ಚಾನ್ಸಸ್ ಇದೆ. ಓಕೆ, ಗನ್ಮ್ಯಾನ್ಗಳನ್ನು ವಶಕ್ಕೆ ಪಡೆದಿದ್ದಾರೆ, ಎಲ್ಲ ಸರಿ. ಎಷ್ಟು ಅನಧಿಕೃತ ಗನ್ಗಳಿದ್ವು ಅನ್ನೋದು ಗೊತ್ತಾಗಬೇಕು. ಕಾರ್ಯಕ್ರಮ ಅಧಿಕೃತವ ಪಾಲಿಕೆ ಪರ್ಮಿಷನ್ ಇತ್ತಾ ಇಲ್ವಾ ಅನ್ನೋದು ಫಸ್ಟ್ ಗೊತ್ತಾಗಬೇಕು. ಇದೆಲ್ಲದರ ಬಳಿಕ ಸರಿಯಾದ ರೀತಿಯಲ್ಲಿ ಪಾರದರ್ಶಕವಾಗಿ ತನಿಖೆ ಆಗಬೇಕು. BJP ಮುಗಿಬಿದ್ದಿರೋದು. ಕೇಸ್ ಆಗ್ತಿದ್ದಂಗೆ A1 ಅಂತ ಜನಾರ್ದನ್ ರೆಡ್ಡಿ ಬುಕ್ ಮಾಡ್ತಾರೆ, FIR ಆಗುತ್ತೆ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಮೇಲೆ. ಆದರೆ ಇವ್ರ ಮೇಲೆ ಮಾತ್ರ ಜನ ಎಲ್ಲ ಆಕ್ರೋಶ, ಮೀಡಿಯಾದಲ್ಲೆಲ್ಲ ಸುದ್ದಿ ಬಂದು 2 ದಿನ ಆದಮೇಲೆ FIR ಆಗುತ್ತೆ. ಅದು A5ನೋ ಎಷ್ಟೋ ಆಗುತ್ತೆ. ಸರಿ, ಇದು ಯಾವ ಧರ್ಮ ನಿಮ್ಮದು? ಕೇಸ್ ಯಾರ ಮೇಲೆ ಹಾಕಬೇಕಿತ್ತೋ ಅವರನ್ನು ರಕ್ಷಣೆ ಮಾಡೋಕೆ ನಿಂತಿದ್ದಾರೆ. ಇಲ್ಲಿ ಒಬ್ಬರು ಜೀವ ಹೋಗಿದ್ರೂ ಕೂಡ, ಇಷ್ಟು ತೀವ್ರ ಸ್ವರೂಪಕ್ಕೆ ಹೋಗಿದ್ರು ಕೂಡ ಅಂತ ಸಾಕ್ಷಿ ಬಿಡೋದಕ್ಕೆ ಈಗ ಸರ್ವ ತಯಾರಿ ಮಾಡಿಕೊಂಡಿದೆ. ಹಲವಾರು ವಿಡಿಯೋಗಳನ್ನು ಆಲ್ರೆಡಿ ರಿಲೀಸ್ ಮಾಡಿ BJP. ಇದು ಜನಾರ್ದನ್ ರೆಡ್ಡಿ ಮತ್ತೊಂದು ಅಂತ ತಗೊಳ್ತಿಲ್ಲ. ಯಾಕಂದರೆ ಜನಾರ್ದನ್ ರೆಡ್ಡಿ ಅಂದರೆ BJPಯಲ್ಲಿ ಏನು ಎಲ್ರಿಗೂ ಅಷ್ಟಕ್ಕಷ್ಟೇ. ವಿಜೇಂದ್ರ ಅವ್ರು ಬಂದಮೇಲೆ ಕರ್ಕೊಂಡು ಬಂದಿದ್ದು, ಅವ್ರು ಬರೋದು ಎಲ್ರಿಗೂ ಇಷ್ಟನೂ ಇರಲಿಲ್ಲ. ಆದರೆ ಇದು BJP ವರ್ಸಸ್ ಕಾಂಗ್ರೆಸ್ ಪ್ರತಿಷ್ಠೆಯಾಗಿದೆ. ಈಗ ಒಂದು ದೊಡ್ಡ ರಾಜಕೀಯ ಸ್ವರೂಪ ಪಡ್ಕೊಳ್ತಿರೋದ್ರಿಂದ ಕೇಂದ್ರ ಮಂತ್ರಿಗಳಿಂದ ಹಿಡಿದು ಎಲ್ಲರೂ ಅಖಾಡಕ್ಕೆ ಧುಮುಕಿದ್ದಾರೆ.
BJP ಕಡೆಯವ್ರು ತಮ್ಮ ಕಡೆಯವ್ರದ್ದು ಕೆಲವು ತಪ್ಪಿದೆ, ಎಲ್ಲಿದೆ, ಎಷ್ಟಕ್ಕಿದೆ, ಎಲ್ಲ ಕಡೆ ಆಗುವಂಥದ್ದಿದೆ. ಬಟ್ ಇದು ಕೊಲೆ ತನಕ ಹೋಗಿರೋದು ಭರತ್ ರೆಡ್ಡಿ ಕಡೆಯವರಿಂದ ಅಂತ BJP ಈಗ ತೀವ್ರ ಸ್ವರೂಪಕ್ಕೆ ತಗೊಂಡು ಹೋಗ್ತಿದೆ. ನಾವು ಎದಕ್ಕೆ ಕಿತ್ತಿರಂದೆ ಆ ಕಡೆ ರೋಡ್ ಆ ಕಡೆ ಹಾಕ್ತಿದ್ವಿ, ರೋಡ್ ಕಡೆ ಹಾಕಿದ್ವಿ, ರೋಡ್ ಆ ಕಡೆ ಹಾಕ್ತಿವಿ ಅಂದ್ರು. ಯಾವ ಬ್ಯಾನರ್ ಅದು ಬಿಟ್ಟಿದ್ರು, ಭರತ್ ರೆಡ್ಡಿ ಫೋಟೋ ಎಲ್ಲ ಇದೆ, ನೀವು ಭರತ್ ರೆಡ್ಡಿ ಫೋಟೋ ಕೂಡ ಹಾಕ್ಬಾರ್ದು, ಅದನ್ನ ನಾವು ವಾಲ್ಮೀಕಿ ತಾತಂದು ಅಲ್ಲ ಅಲ್ಲಿ ಸೂರ್ಯ ಅಂತ ಫೋನ್ ಮಾಡಿದ್ರು. ಆಮೇಲೆ ಮತ್ತೆ ಇಮಿಡಿಯೇಟ್ ಕಟ್ ಇಮಿಡಿಯೇಟ್ ಅವ್ರು ಇದು ಹೆಂಗಾಗ್ದೆ ಹೆಂಗೆ ಅರ್ದೆ ಅಂತ ಕೇಳಿದೆ. ಇಮಿಡಿಯೇಟ್ ಅವ್ರ ಫೋನ್ ನಾರಾಜ್ ಅಂಬ ಯಾರು ಗಿಡ ಇದೆ ನಾವು ಸೂಪರ್ವೈಸರ್ ಅವ್ರಿಗೆ ಫೋನ್ ಮಾಡಿ ಜಾನ್ ರೆಡ್ಡಿ. ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.